ಹೆಲೋ ಸ್ಟೂಡೆಂಟ್ಸ್, ಕೆಸಿಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೆಇ ಕಡೆಯಿಂದ ವಿದ್ಯಾರ್ಥಿಗಳಿಗೆ 5 ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬಂದಿದೆ. ಪ್ರತಿ ಅಪ್ಡೇಟ್ ನ ಬಗ್ಗೆ ಇನ್ಫಾರ್ಮೇಶನ್ ನಾವು ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಕೆಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಕೆಇ ಕಡೆಯಿಂದ ಅಫಿಷಿಯಲ್ ಆಗಿ ಈಗ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಅಪ್ಡೇಟ್ ಅನ್ನ ತಿಳ್ಕೊಂತಾ ಹೋಗೋಣ. ಅದು ಸಹ 5 ಅಪ್ಡೇಟ್ಸ್ ಅಫಿಷಿಯಲ್ ಆಗಿ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಸ್ಲೈಡ್ ಅನ್ನ ಮೊದಲಿಗೆ UGCET 2025 ಇತರೆ ಅರ್ಹತಾ ಮೀನ್ಸ್ ಕ್ಲಾಸಸ್ ಎ ಮತ್ತೆ ವೈ ಅನ್ನ ಹೊರತುಪಡಿಸಿ, ಕ್ಲಾಸ್ ಎ ಮತ್ತೆ ಕ್ಲಾಸ್ ವೈ ಅನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂತಹ ಎಲ್ಲ ಕ್ಲಾಸ್ ವಿದ್ಯಾರ್ಥಿಗಳಿಗೆ 5ನೇ ತಾರೀಕು ಮೇ 5ನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು UGCET 2025 ಪರಿಷ್ಕೃತ ಕೀ ಉತ್ತರಗಳನ್ನ ಈಗ ಬಿಡುಗಡೆ ಮಾಡಿದ್ರ. ಸೊ ನೀವೀಗ ಅದ್ರಲ್ಲಿ ಚೆಕ್ ಮಾಡ್ಬೇಕಾಗಿರತ್ತ ಅಂತಂದ್ರೆ ಈಗ ಫೈನಲ್ ಕೀ ಆನ್ಸರ್ಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಕೆಎ ಕಡೆಯಿಂದ. ಈಗ ಫೈನಲ್ ಕೀ ಆನ್ಸರ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಬಿಟ್ಟು ಉಳಿದಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿರೋದಕ್ಕೆ ಸಂಬಂಧಪಟ್ಟಂತೆ ಸಹ ಇನ್ಫಾರ್ಮೇಶನ್ ಅನ್ನ ಇದೇ ಪರಿಷ್ಕೃತ ಕೀ ಉತ್ತರಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೇ ಅಪ್ಡೇಟ್ UGCET 2025 ಕನ್ನಡ ಫಲಿತಾಂಶಗಳ ಪ್ರಕಟಣೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಮೀನ್ಸ್ ಕನ್ನಡ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂತಹ ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗೆ ಈಗ ಕನ್ನಡ ಎಕ್ಸಾಮ್ ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ 4ನೇ ಅಪ್ಡೇಟ್ ಬಂದ್ಬಿಟ್ಟು UGCET 2025 ಕನ್ನಡ ಅಂಕಪಟ್ಟಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. 5ನೇ ಅಪ್ಡೇಟ್ UGCET 2025 ಕೃಷಿ ಕೋಟಾ ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರ. ಮೀನ್ಸ್ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಲಿಜಿಬಿಲಿಟಿ ಯಾವ್ಯಾವ ವಿದ್ಯಾರ್ಥಿಗಳಿದ್ರು ಸೊ ಅವರ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ರೆ, ಅದೇ ರೀತಿ ಯಾರ್ಯಾರು ಎಲಿಜಿಬಲ್ ಇಲ್ವೋ ಸೊ ಆ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ಸಹ ಬಿಡುಗಡೆ ಮಾಡಿದ್ರೆ. ಸೊ ಅಂಡ್ ಯಾಕೆ ಎಲಿಜಿಬಲ್ ಇಲ್ಲ ಅದನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಈ ಎಲ್ಲಾ ಅಫಿಷಿಯಲ್ ನೋಟಿಫಿಕೇಶನ್ಸ್ ಅನ್ನ ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ಅಫಿಷಿಯಲ್ ಇನ್ಫಾರ್ಮೇಶನ್ ನೀವು ತಿಳ್ಕೊಬೋದಾಗಿರತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.